ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಎಲ್ಲ ಹಳ್ಳಿದು ಸೊಗಡು ಚೆನ್ನಾಗಿ ತೋರಿಸಿದ್ದಾರೆ, ರಾಜಕೀಯದ ಬಗ್ಗೆ ತೋರಿಸಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಹೀರೋಯಿನ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಸಿಂಪಲ್ಲಾಗಿ ಒಂದು ಹಳ್ಳಿ ಸ್ಟೋರಿ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ. ಚೆನ್ನಾಗಿದೆ. ಸಖತ್ತಾಗಿದೆ ಸರ್, ಸರ್ ಹೇಗೆ ಸೂಪರ್ ಆಗಿ. ಸರ್ ಹೇಗೆ ಸರ್ ಹೇಗೆ ಸರ್ ಹೇಗೆ ಹೇಗೆ ಚೆನ್ನಾಗಿತ್ತು, ಹೇಗೆ ಸರ್ ಹೇಗೆ ಸಿನಿಮಾ ಹೇಗೆ ಚೆನ್ನಾಗಿದೆ ಸರ್. ಚೆನ್ನಾಗುಂಟು. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ನಾರ್ಮಲ್ ಇಷ್ಟ ಆಯಿತು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ? ಕತೆ ಸ್ಟೋರಿ ತುಂಬ ಚೆನ್ನಾಗಿದೆ. ಫೈಟಿಂಗ್ ಎಲ್ಲ ಚೆನ್ನಾಗಿದೆ, ಹೀರೋ ಹೀರೋಯಿನ್ ಆ್ಯಕ್ಟಿಂಗ್ ಹೇಗೆ? ತುಂಬ ಚೆನ್ನಾಗಿದೆ. ಹೀರೋಯಿನ್ ಬಂದಿದ್ದರು, ಕೆಳಗಡೆ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಚೆನ್ನಾಗಿ ಮಾಡಿದ್ದಾರೆ. ಏನು ಅಷ್ಟು ದೊಡ್ಡವರಲ್ಲ, ಅವ್ರನ್ನ ಕೇಳೋಣ ಗೊತ್ತಿದೆ. ತುಂಬ ಚೆನ್ನಾಗಿದೆ ಮೂವಿ, ಒಳ್ಳೆ ಹೊಸತನ ಇದೆ. ಗ್ರಾಮೀಣ ಸೊಗಡಿನ ಮೂವಿ ತುಂಬ ಅದ್ಭುತವಾಗಿ ಶ್ರೀರಾಜ್ ಅವರು ಬಿಟ್ಕೊಟ್ಟಿದ್ದಾರೆ. ಆಲ್ ದ ಬೆಸ್ಟ್ ಟೀಮ್. ಹೊಸ ಹೀರೋ ಬೇರೆ, ದಿಯಾ ಫಿಲಮ್ ಹೀರೋ ಸಖತ್ತಾಗಿ ಮಾಡಿದ್ದಾರೆ. ಇನ್ನು ಮುಂದೆ ಇವ್ರಿಗೆ ಫಾಲೋವರ್ಸ್ ಬೇಜಾನ್ ಜನ ಆಗ್ತಾರೆ. ನೋಡ್ತಾ ಇರಿ, ನಮ್ಮ ಅಪ್ಪು ಬಾಸ್ ಥರ ಆಗ್ತಾರೆ ಪಕ್ಕ ಇವರು. ಕೊತ್ತಲವಾಡಿ ಸಿನಿಮಾ ನಮ್ಮ ಉತ್ತರ ಕನ್ನಡ ಭಾಷೆದಾಗ ಮಾತಾಡ್ತೀನಿ. ಅಗದಿ ಭಾರಿ ಬಂದದ. ನಮ್ಮ ದೇಶಪಾಂಡೆ ಸರ್ ಆ್ಯಕ್ಟಿಂಗ್ ಅಂತೂ ಬೆಂಕಿ ಬಂದದ. ಅದ್ರ ಜೊತೆಗೆ ನಮ್ಮ ಪುಷ್ಪ ಮೇಡಮ್ ಅವ್ರ ಫಸ್ಟ್ ಸಿನಿಮಾ ಆದರೂ ಕೂಡ ಆ ಸಿನಿಮಾ ನೋಡ್ಬೇಕಾದ್ರೆ ಕೆಲವೊಂದು ಪ್ರೇಮ ನೋಡಿ ಯಶ್ವರ್ ಥರನೇ ಕಾಣ್ತೀರಿ. ಕೆಲವೊಂದು ಆ್ಯಕ್ಷನ್ ಎಲ್ಲ ನಿಂತ್ಕೊಂಡು ಸ್ಟೈಲ್ ಎಲ್ಲ ಆ್ಯಂಡ್ ಕಂಪ್ಲೀಟಾಗಿ ಸಿನಿಮಾ ಮಸ್ತ್ ಬಂದೈತಿ. ಎಲ್ಲರೂ ಸಿನಿಮಾ ನೋಡ್ಬೇಕು. ಇದು ನೋಡಿದ್ರೆ ನಮ್ಗೆಲ್ಲ ಅನ್ನಿಸ್ತದೆ, ಎಲ್ಲ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಕತೆ ಮಾಡ್ಯಾರನಪ್ಪ ಅಂತ ಅನ್ನಿಸ್ತು ಕೆಲವೊಂದು ಕಡೆ. ಆದರೆ ಸಿನಿಮಾ ಮಸ್ತ್ ಬಂದದ, ಎಲ್ಲರೂ ಬಂದು ನೋಡ್ಬೇಕು ಈ ಸಿನಿಮಾ ಹೇಳಿ. ಸರ್ ಹೇಗೆ ಅನಿಸ್ತು ಸಿನಿಮಾ? ಮೊದಲನೇದಾಗಿ ಪೃಥ್ವಿ ಮೈ ಆಲ್ವೇಸ್ ಫೇವ್ರೇಟ್, ನನ್ನ ಪಿಕ್ಚರಲ್ಲೂ ಮಾಡಿದ್ದಾರೆ. ಸೊ ಆ ಮುಖಾಂತರ ಈಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಜಾನರ್. ಒಂದು ಲವ್ ಸಬ್ಜೆಕ್ಟನ್ನು ಬಿಟ್ಟು ಒಂದು ಕಂಪ್ಲೀಟ್ಲಿ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಫಿಲಮ್ ಮಾಡಿರೋದು ವೆರಿ ರಿಮಾರ್ಕಬಲ್ ಐ ವುಡ್ ಸೇ. ಸೊ ಟೆಕ್ನಿಕಲಿ ದ ಎಂಟೈರ್ ಮೂವಿ ಈಸ್ ಗುಡ್. ಒಂದು ಹೈಲೈಟ್ ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಈಸ್ ವೆರಿ ನೈಸ್. ಅದು ನಂಗೆ ತುಂಬ ಇಷ್ಟ ಆಯಿತು. ಐ ಫೀಲ್ ಈಗ ಎಷ್ಟೋ ಕನ್ನಡ ಫಿಲ್ಮ್ಗಳು ಹೊಸ ಚೆನ್ನಾಗಿ ಬರ್ತಾಯಿದೆ. ಅದ್ರ ಮುಖಾಂತರ ಈವನ್ ಕೊತ್ತಲಾಡಿ ವಿ ಶುಡ್ ಆಲ್ಸೋ ಬಿ ಜಾಯಿನ್ ದ ಬ್ಯಾಕ್ಗ್ರೌಂಡ್ ಅಂತ ಹೇಳ್ಬೋದು. ಸೊ ಆಲ್ ದ ವೆರಿ ಬೆಸ್ಟ್ ಪೃಥ್ವಿ. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ನಾನು ಗುಂಡ್ಲುಪೇಟೆಯವನೇ, ನಮ್ಮ ಊರ ಪಕ್ಕನೇ ಕೊತ್ತಲವಾಡಿ ಊರು. ತುಂಬ ಗುಂಡ್ಲುಪೇಟೆ ಸುತ್ತಮುತ್ತನೇ ಚಿತ್ರೀಕರಣ ಮಾಡಿದ್ದಾರೆ. ಅದರಲ್ಲೂ ಹುಲಗನಮರಡಿ ವೆಂಕಟಸ್ವಾಮಿ ಬೆಟ್ಟ ಅಂತೂ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಪ್ರತಿಯೊಬ್ಬರು ಗುಂಡ್ಲುಪೇಟೆ ತಾಲೂಕವರು ಮತ್ತು ಚಾಮರಾಜನಗರ ಜಿಲ್ಲೆಯವರು ಈ ಚಿತ್ರನ ನೋಡಿ ನಮ್ಮ ಕನ್ನಡ ಚಿತ್ರನ ಪ್ರೋತ್ಸಾಹಿಸಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊತಿದ್ದೀನಿ. ತುಂಬ ಹೆಮ್ಮೆ ಇದೆ. ನಾವು ಗುಂಡ್ಲುಪೇಟೆಯವರು ಕೊತ್ತಲವಾಡಿ ಪಕ್ಕನೇ ಇರೋದು, ತೆರಕನಾಂಬಿ ಪಕ್ಕನೇ ಇರೋದು. ನಮ್ಮ ಊರಿನ ಬಿಗ್ ಸ್ಕ್ರೀನಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ. ಇವಾಗ ತಾನೇ ಪ್ರೀಮಿಯರ್ ಶೋ ನೋಡ್ಕೊಂಡು ಬಂದೆ, ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸೊ ಮಚ್.